ಸ್ವಲ್ಪ ನೆಲ್ಕ್ ಬಂದರೆ ಸರ್ ಐತಲ್ಲೇ ನೀನು ನೆಲ್ಕ್ ಬರ್ಬೇಕು ಸರ್ ಪರವಾಗಿಲ್ಲ, ನಾವು ಯಾವುದು ಇಲ್ಲ ಅಂದ್ರೆ ಸಾಹೇಬ್ರು ಬರಲಿ. ಇಲ್ಲ, ಎಲ್ಲರೂ ಬರ್ತಾರೆ. ಸಾಹೇಬ್ರ ಜೊತೆ ನಾವೆಲ್ಲ ಇದ್ರೆ ತಾನೆ ಸಾಹೇಬ್ರು ಎಲ್ಲರೂ ಇರಬೇಕಲ್ಲ. ಏನಿವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಳ್ಳೂರು ರಮೇಶ್ ರವರ ಮೊಮ್ಮಗನಾದ ದುಷ್ಯಂತ್ ರವರ ಒಂದು ಬರ್ತ್ಡೇ ಇದೆ. ಆ ಜನ್ಮ ದಿನೋತ್ಸವಕ್ಕೆ ಶುಭಾಶಯಗಳನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಜಾ ವಿಮೋಚನಾ ಚಳವಳಿಯ ಎಲ್ಲ ಹಂತದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಏನು ಬಳ್ಳೂರು ರಮೇಶ್ ಮತ್ತು ಅವರ ಕುಟುಂಬದ ಎಲ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಏನು ಪ್ರಜಾ ವಿಮೋಚನಾ ಚಳವಳಿ ಈ ಭಾಗ ಆನೇಕಲ್ ತಾಲೂಕು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅನೇಕರು ಪ್ರಜಾ ವಿಮೋಚನಾ ಚಳವಳಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಅನೇಕ ಹೋರಾಟಗಳ ಮೂಲಕ ನಮ್ಮ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿ ಸಿಗೋಂಥ ಏನು ಹಕ್ಕುಗಳು ಮತ್ತು ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಪೂರಕವಾಗಿ ನಾವೆಲ್ಲ ಕೂಡ ಆ ದಿಕ್ಕಿನಲ್ಲಿ ಚಿಂತನೆಗಳನ್ನು ಮಾಡಬೇಕಾಗತ್ತೆ. ಇವತ್ತು ವಿಶೇಷವಾಗಿ ಏನು ಅಸ್ಪೃಶ್ಯತೆ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ನಾವು ಗಟ್ಟಿಗೊಳಿಸಬೇಕಾಗತ್ತೆ. ಇವತ್ತು ಭ್ರಷ್ಟಾಚಾರ ಇಡೀ ದೇಶ ಮತ್ತು ರಾಜ್ಯದಲ್ಲಿ ಬಹುದೊಡ್ಡ ರೀತಿಯಲ್ಲಿ ಇವತ್ತು ಹರಡ್ತಾ ಇದೆ. ನಮ್ಮ ಪಕ್ಕದ ರಾಜ್ಯ ಈಗಾಗಲೇ ಏನು ಬಳ್ಳೂರು ಗ್ರಾಮದ ಪಕ್ಕದಲ್ಲೇ ಬರ್ತಕ್ಕಂಥ ತಮಿಳುನಾಡಲ್ಲಿ ಮೊನ್ನೆ ಚುನಾವಣೆ ನಡೀತು. ಏನು ಅಲ್ಲಿ ಫಿಲಮ್ ಆಕ್ಟರ್ ಆಗಿರ್ತಕ್ಕಂಥ ವಿಜಯರವರು ಇಡೀ ದೇಶದಲ್ಲೇ ಏನು ಕನಸು ಕಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಪೂರ್ವಕವಾಗಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಕಾಂಶಿರಾಮ್ ಅವರು ಇಡೀ ದೇಶದಲ್ಲಿ ಒಂದು ಓಟು ಒಂದು ನೋಟು ಪ್ರಮುಖವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳು, ಹಿಂದುಳಿದ ಸಮುದಾಯಗಳು, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ರಿಗೂ ಕೂಡ ರಾಜ್ಯದ ಅಧಿಕಾರವನ್ನು ಹಿಡಿಯುವಂಥ ಅವಕಾಶವನ್ನು ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಈ ದೇಶದ ಕಾಂಶಿರಾಮ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಓಟು ಒಂದು ನೋಟು, ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಜನರಿಗೆ ಹಣವನ್ನು ಕೊಡದೆ ಜನರೇ ಹಣವನ್ನು ಕೊಟ್ಟು ಎಲೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾಂಶಿರಾಮ್ ಅವರು ಉತ್ತರ ಪ್ರದೇಶದಲ್ಲಿ ಮಾಡೋದ್ರ ಮೂಲಕ ಇಡೀ ಭಾರತ ದೇಶದ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳನ್ನು ಮಾಯಾವತಿಯವರನ್ನ ಮಾಡಿದ್ರು. ಕಾರಣ ಏನಂದರೆ ನಾವು ಕೂಡ ಪ್ರಜಾ ವಿಮೋಚನಾ ಚಳವಳಿಯನ್ನು ಡಿಸಲ್ವ್ ಮಾಡಿ ಕಾಂಶಿರಾಮ್ ಅವರು ಇದ್ದಂಥ ಸಂದರ್ಭದಲ್ಲಿ ನಾವು ಬಹುಜನ ಸಮಾಜ ಪಕ್ಷವನ್ನು ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಜನ ಸಮಾಜ ಪಕ್ಷವನ್ನು ಕಟ್ಟಬೇಕು, ಅನೇಕರು ಪ್ರಾಮಾಣಿಕರು MLAಗಳಾಗಬೇಕು, ಜನರಿಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಆದರೆ ದುರಾದೃಷ್ಟವಶಾತ್ ಕಾಂಶಿರಾಮ್ ಅವರು ಇನ್ನೊಂದು 20 ವರ್ಷ ಬದುಕಿದ್ರೆ ಇಡೀ ಕರ್ನಾಟಕದ ಚಿತ್ರವನ್ನೇ ರಾಜಕೀಯ ಚಿತ್ರಣನೇ ಬದಲಾವಣೆ ಆಗ್ತಾ ಇದ್ದ ಸಂದರ್ಭ ಇತ್ತು. ದುರಾದೃಷ್ಟವಶಾತ್ ಕಾಂಶಿರಾಮ್ ಅವರು ಸತ್ತೋದ್ರು. ಮಾಯಾವತಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಕಾಂಶಿರಾಮ್ ಇರ್ಬೋದು, ಅವರ ತತ್ವಗಳ, ಅವರ ಗುರಿಗಳ, ಅವರ ಆಲೋಚನೆಗಳ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಇವತ್ತು ಏನು ಅಲ್ಲಿ ಬಹುಜನ ಸಮಾಜ ಪಕ್ಷ ನೆಲ ಕಚ್ಚಿಬಿಡ್ತು. ಒಂದು ವಿಶೇಷ ಏನಂದರೆ ತಮಿಳುನಾಡು ಇವತ್ತು ಯಾವುದೇ ಹಣವನ್ನು ಕೊಡದೆ ಇವತ್ತು ಜನರ ಆಯ್ಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷ ಏನಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸೇರಿದಿರ್ತಕ್ಕಂಥ 20 ಜನ MLAಗಳಿಗೆ ಸಾಮಾನ್ಯ ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ದಾರೆ. ಅದು ಅತ್ಯಂತ ಪ್ರಮುಖವಾದ ವಿಚಾರ. ಯಾಕಂದರೆ ಮೀಸಲು ಕ್ಷೇತ್ರಗಳಲ್ಲಿ ಗೆಲ್ಲೋದು ಬೇರೆ, ಆದರೆ ಸಾಮಾನ್ಯ ಕ್ಷೇತ್ರಗಳಲ್ಲಿ ಗೆಲ್ಲೋದು ಬೇರೆ. ಈ ವಿಜಯರವರು ಆ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರ ಕಾರ್ ಡ್ರೈವರ್ ಮಗನನ್ನು ಎಲೆಕ್ಟ್ ಮಾಡಿದ್ದಾರೆ. ಏನು ಟಿಕೆಟನ್ನು ಕೊಡಿಸಿ MLA ಆಗಿದ್ದಾರೆ. ಅನೇಕರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆ ಗಾಳಿ ಕರ್ನಾಟಕಕ್ಕೂ ಬರಲಿ. ಅನೇಕ ಯುವಕರು, ಏನು ಮಹಿಳೆಯರು ಇರ್ಬೋದು, ಅನೇಕ ಏನು ಚಳುವಳಿಗಳಲ್ಲಿರ್ತಕ್ಕಂಥವ್ರು ಇರ್ಬೋದು, ಅಡ್ವೊಕೇಟ್ಗಳಿರ್ಬೋದು, ಎಲ್ಲರೂ ಕೂಡ ಜನರಲ್ಲಿ ಏನಾಗಿದೆ, ಹಣ ಕೊಟ್ಟರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ಅಂತಾರೆ. ಅದು ಸಾಧ್ಯ ಇಲ್ಲ, ಹಂಗಿಲ್ಲ. ಹಣನೇ ಇಲ್ದಿರೇನೆ ನಮ್ಮ ಕಣ್ಣು ಮುಂದೆನೆ ಇವತ್ತು ಕಾಂಶಿರಾಮ್ ಅವರು ಆ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಅದು ಸಾಧ್ಯ ಇದೆ. ವಿಜಯವರು ಕೂಡ
ಅವ್ರ ಪಕ್ಷ 2 ವರ್ಷದಲ್ಲಿ ಹೊಸ ಪಕ್ಷ ಕಟ್ಟಿ ಯಾವುದೇ ಹಣವನ್ನ ಕೊಡದೆ ಜನರೇ ವಾಲಂಟಿಯರಾಗಿ ಓಟನ್ನು ಹಾಕುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಕರ್ನಾಟಕದಲ್ಲಿ ಕೂಡ ಅದು ಸಾಧ್ಯ ಇದೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ಎಲ್ಲರೂ ಕೂಡ ಚಿಂತನೆಯನ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಏನು ಇವತ್ತು ಬರ್ತ್ಡೇಯನ್ನ ಅವರ ಮೊಮ್ಮಗ ರಮೇಶ್ ಅವರ ಮೊಮ್ಮಗನ ಬರ್ತ್ಡೇನಲ್ಲಿ ನಾವೆಲ್ಲ ಕೂಡ ಭಾಗವಹಿಸಿದ್ವಿ. ನಾವೆಲ್ಲ ಸಂತೋಷವಾಗಿ ನಾವು ಅವರಿಗೆ ಶುಭಾಶಯಗಳನ್ನು ಕೋರೋದ್ರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅನೇಕಲ್ ಕೃಷ್ಣಪ್ಪ, PVC ರಾಜ್ಯಾಧ್ಯಕ್ಷ. PVC ರಾಜ್ಯಾಧ್ಯಕ್ಷ. ಹೌದು. ಇವಾಗ ಎಲೆಕ್ಷನ್ಗೆ ಯಾರು ನಿಲ್ತಾರೆ ಸರ್? ಇವಾಗ ಎಲೆಕ್ಷನ್ ಇದು MLA ಎಲೆಕ್ಷನ್ ಬರ್ತೈತಲ್ಲ? ಇಲ್ಲ, ಈಗ ಕರ್ನಾಟಕದಲ್ಲಿ ಇನ್ನ MLA ಎಲೆಕ್ಷನ್ ಇಲ್ಲ. ಇನ್ನ ಎರಡು ವರ್ಷ ಇದೆ. 2.5 ವರ್ಷ ಇದೆ. ನಾವು ಚಾನಲ್ ಇವಾಗ ಹಾಕ್ತೀವಿ. ಅದ್ರಲ್ಲಿ ಯಾರು ನಿಲ್ಲಿಸ್ತೀರ ಅಂದ್ಬಿಟ್ಟು ಒಂದು ಮಾಹಿತಿ ಇದೆಯಾ? ಇಲ್ಲ, ಈಗ ಇನ್ನ ಅದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡಿಲ್ಲ. ನಮ್ಮ ಏನು ಸಂಘಟನೆ ಪೂರ್ವಕವಾಗಿ ಇನ್ನೂ ಅದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳ ತೀರ್ಮಾನ ಮಾಡ್ತೀವಿ. ಬೆಂಗಳೂರು ಸಿಟಿನ GB ಎಲೆಕ್ಷನ್ ಬರ್ತದೆ. ಆಯ್ತು, GB ಎಲೆಕ್ಷನ್ ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳನ್ನ ನಾವು ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡಿ ಸ್ಪರ್ಧೆಯನ್ನ ಮಾಡಿಸ್ತೇವೆ. ಮಾತಾಡ್ರಿ, 2 ಮಾತಾಡ್ರಿ.